ಜಿಲ್ಲೆಯಲ್ಲಿ ಕೆಸಿ ವ್ಯಾಲಿ 2ನೇ ಹಂತದ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ವರ್ಚುವಲ್ ಮೂಲಕ 446 ಕೋಟಿ ವೆಚ್ಚದ ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮುಖಾಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ 272 ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಅವಕಾಶ ಆಗುತ್ತೆ. ಬೆಂಗಳೂರಿನಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರಿಗೆ ಕೊಡುವಂತಹ ಮೊದಲ ಹಂತದ ಯೋಜನೆ ಮುಗಿದಿರುವಂತದ್ದು. ಈಗ 2ನೇ ಹಂತದ ಕೆಸಿ ವ್ಯಾಲಿ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿರುವಂತದ್ದು. ಅದು ಸಹ ವರ್ಚುವಲ್ ಮುಖಾಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನೀಡಿರುವಂತದ್ದು. ಇವತ್ತು ಅದೇ ಜಾಗದಲ್ಲಿದ್ದೇನೆ. ಇದು ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರದ ಕೆಸಿ ವ್ಯಾಲಿ ಪಾಯಿಂಟ್ ಅಂತಾನೆ ಹೇಳ್ತಾ ಇರುವಂತದ್ದು. ಇಲ್ಲಿಂದ 2ನೇ ಹಂತದ ಕಾಮಗಾರಿಗೆ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರು ವರ್ಚುವಲ್ ಮುಖಾಂತರ ಅಂದ್ರೆ ಅಲ್ಲಿರುವಂತಹ ಎಲ್ಇಡಿ ಸ್ಕ್ರೀನ್ ಮುಖಾಂತರ ಚಾಲನೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಹಂತದಲ್ಲಿ ಸುಮಾರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ 126 ಕೆರೆಗಳಿಗೆ ನೀರು ತುಂಬಿಸುವಂತಹ ಮಹತ್ವದ ಯೋಜನೆ ಅಂತ ಹೇಳಬಹುದು. ತದನಂತರ ಈಗ ಕಾಮಗಾರಿ ಮೊದಲನೇ ಹಂತದ ಕಾಮಗಾರಿ ಮುಗಿದಿದ್ದ ಹಿನ್ನೆಲೆಯಲ್ಲಿ ಇವತ್ತು 2ನೇ ಹಂತದ ಕಾಮಗಾರಿ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಕಾಮಗಾರಿ ಯೋಜನೆಗೆ ಚಾಲನೆ ಕೊಟ್ಟಿರುವಂತದ್ದು. ಸುಮಾರು 446 ಕೋಟಿ ರೂಗಳ ಯೋಜನೆ ಆಗಿರುವಂತಹ ಈ ಕಾಮಗಾರಿಗೆ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರು ವರ್ಚುವಲ್ ಮುಖಾಂತರ ಚಾಲನೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಇಲ್ಲಿಂದ ಲಿಫ್ಟ್ ಮಾಡುವಂತಹ ಪಂಪ್ಗಳ ಕೊಠಡಿ ಅಂದ್ರೆ ಕಾಮಗಾರಿಗೂ ಸಹ ಇವತ್ತು ಚಾಲನೆ ಕೊಟ್ಟಿರುವಂತಹ. ಅಲ್ಲಿ ನೋಡಬಹುದು ಒಂದು ಬೃಹದಾಕಾರವಾದಂತಹ ಬಿಲ್ಡಿಂಗ್ ಸಹ ಇವತ್ತು ಉದ್ಘಾಟನೆ ಆಗಿರುವಂತ. ಅಂದ್ರೆ ಇಲ್ಲಿಂದ ಪಂಪ್ ಮಾಡುವಂತಹ ಪಂಪ್ ಕಚೇರಿ ಅಂದ್ರೆ ಕಚೇರಿಗೂ ಸಹ ಇವತ್ತು ಚಾಲನೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿದು ಹೋಗುವಂತಹ ಕೆಸಿ ವ್ಯಾಲಿ ಪಾಯಿಂಟ್ ಇದು. ಇಲ್ಲಿ ಸುಮಾರು 140 ಎಂಎಂಟಿ ನೀರನ್ನು ಇಲ್ಲಿಂದ ಹರಿಸುವ ಮೂಲಕ ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸುವಂತಹ ಯೋಜನೆ ಆಗಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಹಂತದಲ್ಲಿ ಸುಮಾರು 126 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಆಗಿತ್ತು. 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿರುವಂತದ್ದು. ಈಗ ಮತ್ತೊಮ್ಮೆ 2ನೇ ಹಂತದ ಕಾಮಗಾರಿಗೆ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಚಾಲನೆ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳ ತುಂಬಿಸುವಂತಹ ಯೋಜನೆಗೆ ಅಂದ್ರೆ ನೀರನ್ನು ಅಂದ್ರೆ ಅಂತರ್ಜಲ ವೃದ್ಧಿಸುವಂತಹ ಕೆರೆಗಳಿಗೆ ನೀರು ಕೊಡುವಂತಹ ಯೋಜನೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಹ 2ನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ಕೆಸಿ ವ್ಯಾಲಿ 2ನೇ ಹಂತದ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ವರ್ಚುವಲ್ ಮೂಲಕ 446 ಕೋಟಿ ವೆಚ್ಚದ ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮುಖಾಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ 272 ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಅವಕಾಶ ಆಗುತ್ತೆ. ಬೆಂಗಳೂರಿನಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರಿಗೆ ಕೊಡುವಂತಹ ಮೊದಲ ಹಂತದ ಯೋಜನೆ ಮುಗಿದಿರುವಂತದ್ದು. ಈಗ 2ನೇ ಹಂತದ ಕೆಸಿ ವ್ಯಾಲಿ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿರುವಂತದ್ದು. ಅದು ಸಹ ವರ್ಚುವಲ್ ಮುಖಾಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನೀಡಿರುವಂತದ್ದು. ಇವತ್ತು ಅದೇ ಜಾಗದಲ್ಲಿದ್ದೇನೆ. ಇದು ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರದ ಕೆಸಿ ವ್ಯಾಲಿ ಪಾಯಿಂಟ್ ಅಂತಾನೆ ಹೇಳ್ತಾ ಇರುವಂತದ್ದು. ಇಲ್ಲಿಂದ 2ನೇ ಹಂತದ ಕಾಮಗಾರಿಗೆ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರು ವರ್ಚುವಲ್ ಮುಖಾಂತರ ಅಂದ್ರೆ ಅಲ್ಲಿರುವಂತಹ ಎಲ್ಇಡಿ ಸ್ಕ್ರೀನ್ ಮುಖಾಂತರ ಚಾಲನೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಹಂತದಲ್ಲಿ ಸುಮಾರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ 126 ಕೆರೆಗಳಿಗೆ ನೀರು ತುಂಬಿಸುವಂತಹ ಮಹತ್ವದ ಯೋಜನೆ ಅಂತ ಹೇಳಬಹುದು. ತದನಂತರ ಈಗ ಕಾಮಗಾರಿ ಮೊದಲನೇ ಹಂತದ ಕಾಮಗಾರಿ ಮುಗಿದಿದ್ದ ಹಿನ್ನೆಲೆಯಲ್ಲಿ ಇವತ್ತು 2ನೇ ಹಂತದ ಕಾಮಗಾರಿ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಕಾಮಗಾರಿ ಯೋಜನೆಗೆ ಚಾಲನೆ ಕೊಟ್ಟಿರುವಂತದ್ದು. ಸುಮಾರು 446 ಕೋಟಿ ರೂಗಳ ಯೋಜನೆ ಆಗಿರುವಂತಹ ಈ ಕಾಮಗಾರಿಗೆ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರು ವರ್ಚುವಲ್ ಮುಖಾಂತರ ಚಾಲನೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಇಲ್ಲಿಂದ ಲಿಫ್ಟ್ ಮಾಡುವಂತಹ ಪಂಪ್ಗಳ ಕೊಠಡಿ ಅಂದ್ರೆ ಕಾಮಗಾರಿಗೂ ಸಹ ಇವತ್ತು ಚಾಲನೆ ಕೊಟ್ಟಿರುವಂತಹ. ಅಲ್ಲಿ ನೋಡಬಹುದು ಒಂದು ಬೃಹದಾಕಾರವಾದಂತಹ ಬಿಲ್ಡಿಂಗ್ ಸಹ ಇವತ್ತು ಉದ್ಘಾಟನೆ ಆಗಿರುವಂತ. ಅಂದ್ರೆ ಇಲ್ಲಿಂದ ಪಂಪ್ ಮಾಡುವಂತಹ ಪಂಪ್ ಕಚೇರಿ ಅಂದ್ರೆ ಕಚೇರಿಗೂ ಸಹ ಇವತ್ತು ಚಾಲನೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿದು ಹೋಗುವಂತಹ ಕೆಸಿ ವ್ಯಾಲಿ ಪಾಯಿಂಟ್ ಇದು. ಇಲ್ಲಿ ಸುಮಾರು 140 ಎಂಎಂಟಿ ನೀರನ್ನು ಇಲ್ಲಿಂದ ಹರಿಸುವ ಮೂಲಕ ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸುವಂತಹ ಯೋಜನೆ ಆಗಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಹಂತದಲ್ಲಿ ಸುಮಾರು 126 ಕೆರೆಗಳಿಗೆ
ನೀರು ತುಂಬಿಸುವಂತಹ ಯೋಜನೆಯಾಗಿತ್ತು. 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿರುವಂತದ್ದು. ಈಗ ಮತ್ತೊಮ್ಮೆ ಎರಡನೇ ಹಂತದ ಏನು ಕಾಮಗಾರಿಗೆ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಆ ಯೋಜನೆಗೆ ಚಾಲನೆ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಏನು ಕೆರೆಗಳ ತುಂಬಿಸುವಂತಹ ಏನು ಯೋಜನೆಗೆ ಅಂದ್ರೆ ಆ ನೀರನ್ನು ಅಂದ್ರೆ ಅಂತರ್ಜಲ ವೃದ್ಧಿಸುವಂತಹ ಆ ಕೆರೆಗಳಿಗೆ ನೀರು ಕೊಡುವಂತಹ ಯೋಜನೆಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಹ ಎರಡನೇ ಹಂತದ ಏನು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ಕೆಸಿ ವ್ಯಾಲಿ ಎರಡನೇ ಹಂತದ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು. ವರ್ಚುವಲ್ ಮೂಲಕ 446 ಕೋಟಿ ವೆಚ್ಚದ ಯೋಜನೆಗೆ ಚಾಲನೆ ನೀಡಿದ್ರು. ಈ ಯೋಜನೆಯ ಮುಖಾಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ 272 ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಅವಕಾಶ ಆಗುತ್ತೆ. ಬೆಂಗಳೂರಿನಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರಿಗೆ ಕೊಡುವಂತಹ ಏನು ಮೊದಲ ಹಂತದ ಯೋಜನೆ ಮುಗಿದಿರುವಂತದ್ದು. ಈಗ ಎರಡನೇ ಹಂತದ ಏನು ಕೆಸಿವ್ಯಾಲಿ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿರುವಂತದ್ದು. ಅದು ಸಹ ಏನು ವರ್ಚುವಲ್ ಮುಖಾಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನೀಡಿರುವಂತದ್ದು. ಇವತ್ತು ಅದೇ ಜಾಗದಲ್ಲಿದ್ದೇನೆ. ಇದು ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರದ ಕೆಸಿ ವ್ಯಾಲಿ ಪಾಯಿಂಟ್ ಅಂತಾನೆ ಹೇಳ್ತಾ ಇರುವಂತದ್ದು. ಇಲ್ಲಿಂದ ಏನು ಎರಡನೇ ಹಂತದ ಕಾಮಗಾರಿಗೆ ಅಂತ ಹೇಳಿದ್ರೆ ಸುಮಾರು 272 ಏನು ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಏನು ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರು ವರ್ಚುವಲ್ ಮುಖಾಂತರ ಅಂದ್ರೆ ಅಲ್ಲಿರುವಂತಹ ಏನು LED ಸ್ಕ್ರೀನ್ ಮುಖಾಂತರ ಚಾಲನೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಮೊದಲನೇ ಹಂತದಲ್ಲಿ ಸುಮಾರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಏನು 126 ಕೆರೆಗಳಿಗೆ ನೀರು ತುಂಬಿಸುವಂತಹ ಮಹತ್ವದ ಯೋಜನೆ ಅಂತಾನೆ ಹೇಳಬಹುದು. ತದನಂತರ ಏನು ಈಗ ಕಾಮಗಾರಿ ಏನು ಮೊದಲನೇ ಹಂತದ ಕಾಮಗಾರಿ ಮುಗಿದಿದ್ದ ಹಿನ್ನೆಲೆಯಲ್ಲಿ ಇವತ್ತು ಎರಡನೇ ಹಂತದ ಕಾಮಗಾರಿ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ಏನು ನೀರು ತುಂಬಿಸುವಂತಹ ಏನು ಕಾಮಗಾರಿ ಯೋಜನೆಗೆ ಚಾಲನೆ ಕೊಟ್ಟಿರುವಂತದ್ದು. ಸುಮಾರು 446 ಕೋಟಿ ರೂಗಳ ಯೋಜನೆ ಆಗಿರುವಂತಹ ಈ ಕಾಮಗಾರಿಗೆ ಏನು ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರು ಏನು ವರ್ಚುವಲ್ ಮುಖಾಂತರ ಏನು ಚಾಲನೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಏನು ಇಲ್ಲಿಂದ ಲಿಫ್ಟ್ ಮಾಡುವಂತಹ ಏನು ಪಂಪ್ಗಳ ಏನು ಕೊಠಡಿ ಅಂದ್ರೆ ಕಾಮಗಾರಿಗೂ ಸಹ ಇವತ್ತು ಚಾಲನೆ ಕೊಟ್ಟಿರುವಂತಹ. ಅಲ್ಲಿ ನೋಡಬಹುದು ಒಂದು ಬೃಹದಾಕಾರವಾದಂತಹ ಏನು ಬಿಲ್ಡಿಂಗ್ ಸಹ ಇವತ್ತು ಉದ್ಘಾಟನೆ ಆಗಿರುತ್ತೆ. ಅಂದ್ರೆ ಇಲ್ಲಿಂದ ಪಂಪ್ ಮಾಡುವಂತಹ ಏನು ಪಂಪ್ ಕಚೇರಿ ಅಂದ್ರೆ ಕಚೇರಿಗೂ ಸಹ ಇವತ್ತು ಚಾಲನೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿಂದ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಏನು ಹರಿದು ಹೋಗುವಂತಹ ಕೆಸಿ ವ್ಯಾಲಿ ಪಾಯಿಂಟ್ ಇದು. ಇಲ್ಲಿ ಸುಮಾರು 140 MMT ನೀರನ್ನು ಇಲ್ಲಿಂದ ಹರಿಸುವ ಮೂಲಕ ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸುವಂತಹ ಯೋಜನೆ ಆಗಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಹಂತದಲ್ಲಿ ಸುಮಾರು 126 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಯಾಗಿತ್ತು. 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿರುವಂತದ್ದು. ಈಗ ಮತ್ತೊಮ್ಮೆ ಎರಡನೇ ಹಂತದ ಏನು ಕಾಮಗಾರಿಗೆ ಅಂತ ಹೇಳಿದ್ರೆ ಸುಮಾರು 272 ಕೆರೆಗಳಿಗೆ ನೀರು ತುಂಬಿಸುವಂತಹ ಆ ಯೋಜನೆಗೆ ಚಾಲನೆ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಏನು ಕೆರೆಗಳ ತುಂಬಿಸುವಂತಹ ಏನು ಯೋಜನೆಗೆ ಅಂದ್ರೆ ನೀರನ್ನು ಅಂದ್ರೆ ಅಂತರ್ಜಲ ವೃದ್ಧಿಸುವಂತಹ ಆ ಕೆರೆಗಳಿಗೆ ನೀರು ಕೊಡುವಂತಹ ಯೋಜನೆಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಹ ಎರಡನೇ ಹಂತದ ಏನು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.